ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ದೇಶದ ಆರ್ಥಿಕ ಭವಿಷ್ಯವನ್ನು ರೂಪಿಸಿದ್ದಾರೆ. ತಮ್ಮ ದಾಖಲೆಯ 8ನೇ ಬಜೆಟ್ ಅನ್ನು ಸಂಸತ್ನಲ್ಲಿ ಮಂಡಿಸಿದ್ದಾರೆ. ಉದ್ಯೋಗ ಮಾಡ್ತಾ ದೇಶದ ಆರ್ಥಿಕತೆ ಕಟ್ಕೊಳ್ತಿರುವ ಉದ್ಯೋಗಸ್ಥರಿಗೆ ದೊಡ್ಡ ಗಿಫ್ಟ್ ಸಿಕ್ಕಿದೆ. ಸಣ್ಣ ಪುಟ್ಟ ಉದ್ಯಮ ನಡೆಸೋರಿಗೂ ತೆರಿಗೆ ವಿನಾಯಿತಿ ಸಿಕ್ಕಿದೆ. ಕೃಷಿ, ಆರೋಗ್ಯ, ಶಿಕ್ಷಣದಲ್ಲೂ ಕ್ರಾಂತಿಕಾರ ಯೋಜನೆಗಳು ಘೋಷಣೆಯಾಗಿವೆ. ಹೇಗಿತ್ತು ನಿರ್ಮಲಾ ಮೇಡಮ್ ಲೆಕ್ಕ ಅಂತ ತೋರಿಸ್ತೀವಿ ನೋಡಿ. ನರೇಂದ್ರ ಮೋದಿ ನೇತೃತ್ವದ 3ನೇ ಅವಧಿಯ ಕೇಂದ್ರ ಸರ್ಕಾರದ ಮೊದಲ ಪರಿಪೂರ್ಣ ಬಜೆಟ್ ಮಂಡನೆಯಾಗಿದೆ. ಬಜೆಟ್ ಮಂಡನೆಗೂ ಮೊದಲು ಸಂಪ್ರದಾಯದಂತೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ಗೆ ಸಿಹಿ ತಿನಿಸಿ ಶುಭ ಕೋರಿ ಕಳಿಸಿಕೊಟ್ರು. ಆಮೇಲೆ ಸಂಸತ್ ಕಲಾಪಕ್ಕೆ ಒಡಿಶಾದ ಕಸೂತಿಯ ಸೀರೆಯುಟ್ಟು ಬಂದಂತ ನಿರ್ಮಲಾ ಸೀತಾರಾಮನ್ ಕೆಂಪು ಬಣ್ಣದ ಫೈಲ್ನಲ್ಲಿ ಬಜೆಟ್ ಪ್ರತಿಗಳನ್ನು ತಂದು ಫೋಟೋಗಳಿಗೆ ಪೋಸ್ ಕೊಟ್ರು. ಆಮೇಲೆ ಅಧಿವೇಶನಕ್ಕೆ ಬಂದರು. ಬಜೆಟ್ ಕಲಾಪ ಆರಂಭವಾಗ್ತಾ ಇದ್ದಂತೆ ಲೋಕಸಭೆ ಸ್ಪೀಕರ್ ನಿರ್ಮಲಾ ಸೀತಾರಾಮನ್ಗೆ ಅವಕಾಶ ಮಾಡಿಕೊಟ್ರು. ಆದರೆ ಕಾಂಗ್ರೆಸ್ ಜೊತೆ ವಿಪಕ್ಷ ನಾಯಕರು ರಾಷ್ಟ್ರಪತಿಗಳ ಭಾಷಣದ ಮೇಲೆ ಮೊದಲು ಚರ್ಚೆ ಆಗಬೇಕು ಅಂತ ಗಲಾಟೆಯನ್ನ ಎಬ್ಬಿಸಿದ್ರು. ವಿಪಕ್ಷಗಳ ಗಲಾಟೆಯಿಂದ ನಿರ್ಮಲಾ ಸೀತಾರಾಮನ್ ಸ್ವಲ್ಪ ಕಂಗಾಲಾದ್ರು. ಲೋಕಸಭೆಯಲ್ಲೇ ದೇವರಿಗೆ ಕೈ ಮುಗಿದ್ರು, ಕಾಪಾಡಪ್ಪ ಅಂತ ಕೈ ಮುಗಿದು ನಿಂತರು. ಆಮೇಲೆ ಸ್ಪೀಕರ್ ಬಜೆಟ್ ಮುಗಿದ ಮೇಲೆ ಮಾತನಾಡೋಣ, ಸುಮ್ನಿರಿ, ಅಖಿಲೇಶ್ ಯಾದವ್ ಸಂಸತ್ ಮರ್ಯಾದೆ ತೆಗಿಬೇಡಿ, ಬಜೆಟ್ ಮಂಡನೆ ಟೈಮಲ್ಲಿ ಯಾವತ್ತೂ ಈ ತರ ಗಲಾಟೆ ಆಗಿಲ್ಲ ಅಂತ ರೇಗಿದ್ರು. ಗಲಾಟೆ ನಿಲ್ಲಿಸಲಿಲ್ಲ. ಆಮೇಲೆ ವಿಧಿ ಇಲ್ಲದೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡನೆ ಶುರು ಮಾಡಿದ್ರು. 5 ನಿಮಿಷ ಗಲಾಟೆ ಎಬ್ಬಿಸಿ ಕೊನೆಗೆ ಬಜೆಟ್ ಅಧಿವೇಶನ ಬಹಿಷ್ಕರಿಸಿ ಹೊರ ನಡೆದ್ರು. ಆಮೇಲೆ ನಿರ್ಮಲಾ ಸೀತಾರಾಮನ್ 8ನೇ ಬಾರಿಗೆ ಬಜೆಟ್ ಅನ್ನ ಮಂಡಿಸಿದ್ರು. ಬಜೆಟ್ ಆರಂಭದಲ್ಲೇ ಕೃಷಿಕರಿಗೆ ಬಂಪರ್ ಘೋಷಣೆಗಳನ್ನ ಮೊಳಗಿಸಿದ್ರು. Agriculture as the first engine. Now I move to specific proposals, beginning with agriculture as the first engine. ಭಾರತದ ಆರ್ಥಿಕತೆಯ ಮೊದಲ ಎಂಜಿನ್ ಕೃಷಿ ಅಂತಾನೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಶುರು ಮಾಡಿದ್ರು. ಹಾಗಿದ್ರೆ ಕೃಷಿಗೆ, ಗ್ರಾಮೀಣ ಜನರಿಗೆ, ಗ್ರಾಮೀಣಾಭಿವೃದ್ಧಿಗೆ ಏನ್ ಕೊಟ್ರು ಅಂತ ನೋಡೋಣ. 100 ಜಿಲ್ಲೆಗಳಿಗೆ PM ಧನ್ ಧಾನ್ಯ ಹೆಸರಲ್ಲಿ ಹೊಸ ಯೋಜನೆ ಘೋಷಣೆ ಮಾಡಿದ್ದಾರೆ. ಈ ಯೋಜನೆ ದೇಶದ 1.7 ಕೋಟಿ ರೈತರಿಗೆ ನೇರವಾಗಿ ಅನುಕೂಲವಾಗಲಿದೆ. ಹಣ್ಣು, ತರಕಾರಿ ಬೆಳೆಯನ್ನ ಬೆಳಿಲಿಕ್ಕೆ ಯುವಕರಿಗೆ ಉತ್ತೇಜನ ಸಿಗಲಿದೆ. ಯುವ, ಸಣ್ಣ ರೈತರು, ಜಮೀನು ರಹಿತರಿಗೂ ಭಾಗಿದಾರರಾಗಬಹುದು. ಬೆಳೆದ ಬೆಳೆಗೆ ಸ್ಟೋರೇಜ್, ಮಾರುಕಟ್ಟೆ ಒದಗಿಸಲಾಗುತ್ತೆ. ಈ ಧನಧಾನ್ಯ ಯೋಜನೆಯನ್ನ ರಾಜ್ಯಗಳ ಸಹಭಾಗಿತ್ವದಲ್ಲಿ ಜಾರಿ ಮಾಡಲಾಗುತ್ತೆ. ಇದನ್ನ ಬಿಟ್ಟರೆ ರಾಜ್ಯಗಳಲ್ಲಿ ಮಖಾನ ಅಂದ್ರೆ ತಾವರೆ ಬೀಜ ಬೋರ್ಡ್ ಸ್ಥಾಪನೆ ಆಗಲಿದೆ. ಹತ್ತಿ ಉತ್ಪನ್ನಗಳ ಉತ್ಪಾದನೆಗೆ ವಿಶೇಷ ತಂತ್ರಜ್ಞಾನ ತರ್ತಾ ಇದ್ದು ಸರ್ಕಾರದಿಂದ ರೈತರಿಗೆ ಕೃಷಿ ತಂತ್ರಜ್ಞಾನ ಪೂರೈಕೆ ಆಗುತ್ತೆ. ಮುಖ್ಯವಾಗಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸಾಲ 3 ಲಕ್ಷದವರೆಗೆ ಇತ್ತು, ಈಗ 5 ಲಕ್ಷಕ್ಕೆ ಏರಿಕೆ ಮಾಡಿದ್ದಾರೆ. ಇದರಿಂದ ದೇಶದ ಒಟ್ಟು 7.7 ಕೋಟಿ ರೈತರಿಗೆ ನೇರ ಲಾಭ ಸಿಗಲಿದೆ. ಗ್ರಾಮೀಣ ಭಾಗದಲ್ಲಿ ಅಂಚೆ ಕಚೇರಿಗಳ ಹೆಚ್ಚಳ, 2028ರವರೆಗೂ ನಲ್ಲಿ ನೀರು ಯೋಜನೆ ಮುಂದುವರಿಕೆ, ನಗರಗಳಲ್ಲಿ ನೀರು ಮೂಲಸೌಕರ್ಯಕ್ಕೆ 1 ಲಕ್ಷ ಕೋಟಿ ರೂಪಾಯಿ ನಿಗದಿ ಮಾಡಿದ್ದಾರೆ. ದೇಶದ ತೆರಿಗೆದಾರರಿಗೆ ಬಂಪರ್ ಘೋಷಣೆ. Of our government's trust on the middle class taxpayers, I am now happy to announce that there will be no income tax payable up to income of 12 lakh rupees. ವಿತ್ತ ಸಚಿವರು ಹೇಳಿದಂತೆ ಮಧ್ಯಮ ವರ್ಗದವರಿಗೆ ಬಂಪರ್ ಘೋಷಣೆನೇ ಇದು. ಉದ್ಯೋಗಸ್ಥರಿಗೆ, ಸಣ್ಣ ಪುಟ್ಟ ಉದ್ಯೋಗಗಳ ಮೂಲಕ ಲಾಭ ಗಳಿಸ್ತಾ ಇರುವಂತ ಮಧ್ಯಮ ವರ್ಗದವರಿಗೆ ಆದಾಯ ತೆರಿಗೆಯಲ್ಲಿ ಭರ್ಜರಿ ವಿನಾಯಿತಿಯನ್ನು ಕೊಟ್ಟಿದ್ದಾರೆ. 12 ಲಕ್ಷದವರೆಗೆ ಆದಾಯವಿದ್ರೆ ಯಾವುದೇ ತೆರಿಗೆ ಕಟ್ಟಬೇಕಿಲ್ಲ. ಉದ್ಯೋಗಿಗಳ ಸಂಬಳ ವರ್ಷಕ್ಕೆ 12.75 ಲಕ್ಷವಿದ್ರೂ ಶೂನ್ಯ ತೆರಿಗೆ. 12 ಲಕ್ಷ ಮೇಲ್ಪಟ್ಟು ಆದಾಯವಿದ್ರೆ ಆದಾಯ ತೆರಿಗೆ ಪಾವತಿಸಬೇಕು. 13 ಲಕ್ಷ ಮೀರಿದ ಆದಾಯವಿದ್ರೆ 75,000 ಸರ್ಕಾರಕ್ಕೆ ತೆರಿಗೆ ಕಟ್ಟಬೇಕು. 14 ಲಕ್ಷ ಮೀರಿದ ಆದಾಯವಿದ್ರೆ 90,000 ಆದಾಯ ತೆರಿಗೆಯನ್ನು ಕಟ್ಟಬೇಕು. 16 ಲಕ್ಷ ಮೀರಿದ ಆದಾಯವಿದ್ರೆ 1,05,000 ಆದಾಯ ತೆರಿಗೆಯನ್ನು ಕಟ್ಟಬೇಕು. 16ರಿಂದ 20 ಲಕ್ಷದವರೆಗೆ ಆದಾಯವಿದ್ರೆ ಹೆಚ್ಚುವರಿ 20% ತೆರಿಗೆಯನ್ನು ಕಟ್ಟಬೇಕು. 20ರಿಂದ 24 ಲಕ್ಷದವರೆಗೆ ಆದಾಯವಿದ್ರೆ ಹೆಚ್ಚುವರಿ 25% ತೆರಿಗೆಯನ್ನು ಕಟ್ಟಬೇಕು. 24 ಲಕ್ಷ ಮೇಲ್ಪಟ್ಟು ಆದಾಯವಿದ್ರೆ 30% ರಷ್ಟು ಆದಾಯ ತೆರಿಗೆಯನ್ನು ಕಟ್ಟಬೇಕು. 12 ಲಕ್ಷ ಮೀರಿದ ಆದಾಯವಿದ್ದರೆ ಮೊದಲು 80,000 ತೆರಿಗೆಯನ್ನು ಕಟ್ಟಬೇಕಾಗಿತ್ತು. ಇನ್ನು ಮುಂದೆ 60,000 ರೂಪಾಯಿ ಕಟ್ಟಬೇಕು. ಅಂದರೆ 20,000 ಉಳಿತಾಯ ಆಗುತ್ತೆ.
16 ಲಕ್ಷದವರೆಗೆ ಆದಾಯವಿದ್ರೆ ಮೊದಲು 1,70,000 ತೆರಿಗೆಯನ್ನ ಕಟ್ಟಬೇಕಾಗಿತ್ತು. ಈಗ ಇನ್ನು ಮುಂದೆ 1,20,000 ಕಟ್ಟಬೇಕು. ಅಲ್ಲಿಗೆ 50,000 ಉಳಿತಾಯ ಆಗುತ್ತೆ. ಇನ್ನು 20 ಲಕ್ಷ ಆದಾಯವಿದ್ರೆ 2,90,000 ರೂಪಾಯಿಯಷ್ಟು ಕಟ್ಟಬೇಕಾಗಿತ್ತು. ಇನ್ನು ಮುಂದೆ 2 ಲಕ್ಷ ಅಂದ್ರೆ 90,000 ರೂಪಾಯಿ ವರ್ಷಕ್ಕೆ ಉಳಿಯುತ್ತೆ. साथियों, अब इस बजट में 12 लाख रुपए तक की आय को टैक्स से मुक्त कर दिया गया है. सभी आय वर्ग के लोगों के लिए टैक्स में भी कमी की गई है. इसका बहुत बड़ा फायदा हमारे मिडिल क्लास को, नौकरी पेशे करने वाले जिनकी आय बंधी हुई है, ऐसे लोगों को, मिडिल क्लास को इससे बहुत बड़ा लाभ होने वाला है. 2,600 crores. ಇದಿಷ್ಟು ಕೇಂದ್ರ ಸರ್ಕಾರದ ಇವತ್ತಿನ ಬಜೆಟ್ನ ಅತಿ ಮುಖ್ಯವಾದಂತ ಅಂಶಗಳು. ಇದನ್ನ ಬಿಟ್ಟರೆ ಪ್ರತಿಯೊಂದು ವಲಯಗಳಿಗೂ ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಒಂದಷ್ಟು ಜನಪರ ಘೋಷಣೆ ಮಾಡಿದ್ದಾರೆ. Section 3(1). ಕೈಗಾರಿಕಾ ವಲಯಗಳಲ್ಲಿ ಆತ್ಮನಿರ್ಭರ ಭಾರತಕ್ಕೆ ಕೇಂದ್ರ ಸರ್ಕಾರ ಒತ್ತನ್ನು ನೀಡಿದ್ದಾರೆ. ಸ್ಟಾರ್ಟ್ಅಪ್ಗಳಿಗೆ 27 ವಲಯಗಳಲ್ಲಿ ಸಾಲ ಯೋಜನೆ ಘೋಷಣೆ ಮಾಡಿದ್ದು, ರಫ್ತು ಮಾಡುವ ಎಂಎಸ್ಎಂಇಗಳಿಗೆ 20 ಕೋಟಿವರೆಗೂ ಸಾಲ ನೀಡುವಂತ ಭರವಸೆ ಸಿಕ್ಕಿದೆ. ಚರ್ಮೋದ್ಯಮ, ಪಾದರಕ್ಷೆ ಉತ್ಪಾದನೆಗೆ ವಿಶೇಷ ಸವಲತ್ತನ್ನ ನೀಡಲಾಗಿದ್ದು, ಚನ್ನಪಟ್ಟಣ ಸೇರಿದಂತೆ ದೇಶದಾದ್ಯಂತ ತಯಾರಾಗುವಂತ ಆಟಿಕೆಗಳಿಗೆ ರಾಷ್ಟ್ರೀಯ ಆಕ್ಷನ್ ಪ್ಲಾನ್ ಘೋಷಣೆ ಮಾಡಲಾಗಿದೆ. ಮೈಕ್ರೋ ಕಂಪನಿಗಳಿಗೆ 5 ಲಕ್ಷವರೆಗಿನ ಕ್ರೆಡಿಟ್ ಕಾರ್ಡ್, ಉದ್ಯಮ ಕ್ಷೇತ್ರದಲ್ಲಿ SC/ST ಮಹಿಳೆಯರಿಗೆ 2 ಕೋಟಿ ಸಾಲ ನೀಡುವ ಘೋಷಣೆ ಮಾಡಿದ್ದು, 22 ಲಕ್ಷ ಉದ್ಯಮದಾರರಿಗೆ ಇದರಿಂದ ಅನುಕೂಲ ಆಗಲಿದೆ. ಅಸಂಘಟಿತ ಕಾರ್ಮಿಕರಿಗೆ ಹೆಲ್ತ್ ಇನ್ಶೂರೆನ್ಸ್, ಬೀದಿ ಬದಿ ವ್ಯಾಪಾರಿಗಳಿಗೆ ಸಾಲ ಯೋಜನೆ, ಗಿಗ್ ಕಾರ್ಮಿಕರಿಗೆ PMJAY ಆರೋಗ್ಯ ವಿಮೆ ಸೌಲಭ್ಯವನ್ನ ಘೋಷಣೆ ಮಾಡಲಾಗಿದೆ. ಏನು ಆರೋಗ್ಯ ವಲಯದ ಕಡೆ ನೋಡೋದಾದ್ರೆ ಎಲ್ಲ ಜಿಲ್ಲಾಸ್ಪತ್ರೆಗಳಲ್ಲಿ ಡೇ ಕೇರ್ ಕ್ಯಾನ್ಸರ್ ಕೇಂದ್ರ ಶುರು ಮಾಡ್ತಾ ಇದ್ದಾರೆ. ಗರ್ಭಿಣಿ ಬಾಣಂತಿಯರಿಗೆ ನ್ಯೂಟ್ರಿಷನ್ ಆಹಾರ ನೀಡುವ ಘೋಷಣೆ ಮಾಡಲಾಗಿದ್ದು, 1 ಕೋಟಿ ಗರ್ಭಿಣಿಯರು, ಬಾಣಂತಿಯರಿಗೆ ಈ ಯೋಜನೆಯ ಲಾಭ ಸಿಗಲಿದೆ. ಇದನ್ನ ಬಿಟ್ಟರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೂ ಬ್ರಾಡ್ ಬ್ಯಾಂಡ್ ಅನ್ನ ಕೊಡ್ತಾ ಇದ್ದಾರೆ. ಕ್ಯಾನ್ಸರ್ ರೋಗಿಗಳಿಗೆ ಕಸ್ಟಮ್ ಡ್ಯೂಟಿ ಸಂಪೂರ್ಣ ಕಡಿತ ಮಾಡಿದ್ದಾರೆ. ಜೀವ ರಕ್ಷಕ ಔಷಧಿಗಳಿದ್ದಂತ ಅಬಕಾರಿ ಸುಂಕ ಕಡಿತ ಮಾಡಿದ್ದು, ಪ್ರಮುಖ 30 ಔಷಧಿಗಳಿಗೆ ಅಬಕಾರಿ ಸುಂಕದ ವಿನಾಯಿತಿಯನ್ನ ನೀಡಲಾಗಿದೆ. ಪ್ರವಾಸೋದ್ಯಮಕ್ಕೂ ಮೋದಿ ಸರ್ಕಾರ ಬಂಪರ್ ಸಿಕ್ಕಿದೆ. 50 ಪ್ರವಾಸಿ ಕೇಂದ್ರಗಳ ಅಭಿವೃದ್ಧಿಗೆ ಯೋಜನೆಯನ್ನ ಘೋಷಣೆ ಮಾಡಲಾಗಿದ್ದು, ಕೇಂದ್ರ ರಾಜ್ಯ ಸರ್ಕಾರಗಳ ಸಹಯೋಗದ ಯೋಜನೆ ಜಾರಿಯಾಗಲಿದೆ. ಹೊಸ ಉದ್ಯೋಗ ಸೃಷ್ಟಿಗೆ ಪ್ರವಾಸಿ ಕೇಂದ್ರಗಳಲ್ಲಿ ಒತ್ತನ್ನು ನೀಡಲಿದ್ದು, ಹೋಮ್ ಸ್ಟೇಗಳಿಗೆ ಮುದ್ರಾ ಸಾಲ ಯೋಜನೆ ವಿಸ್ತರಣೆ ಮಾಡಿದೆ. ಪ್ರವಾಸಿ ಕೇಂದ್ರಗಳ ಸಂಪರ್ಕಕ್ಕೆ ಗತಿಶಕ್ತಿ ಯೋಜನೆ ಜಾರಿ ಮಾಡ್ತಾ ಇದ್ದು, ವೈದ್ಯಕೀಯ ಪ್ರವಾಸೋದ್ಯಮಕ್ಕೆ ಖಾಸಗಿ ಸಹಭಾಗಿತ್ವದ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹೋಟೆಲ್ಗಳ ಅಭಿವೃದ್ಧಿಗೆ ಮುದ್ರಾ ಯೋಜನೆ ಸಾಲ ಘೋಷಣೆ ಮಾಡಲಾಗಿದೆ. ಇದನ್ನೆಲ್ಲ ಹೊರತುಪಡಿಸಿದ್ರೆ ಮೋದಿ ಸರ್ಕಾರ ಖಾಸಗಿ ಕಂಪನಿಗಳ ಬಂಡವಾಳ ಹೂಡಿಕೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಲ ಬದಲಾಗ್ತಾ ಇದ್ದು, ಅದಕ್ಕೂ ಒಂದಷ್ಟು ಗಿಫ್ಟ್ ಅನ್ನು ನೀಡಿದ್ದಾರೆ. ಖಾಸಗಿ ಹೂಡಿಕೆಗೆ 100% ಮುಕ್ತ ಅವಕಾಶವನ್ನ ಮಾಡಿಕೊಡಲಾಗಿದೆ. ಅದರಲ್ಲೂ ಭಾರತದ ನ್ಯೂಕ್ಲಿಯರ್ ವಲಯದಲ್ಲೂ ಖಾಸಗಿ ಬಂಡವಾಳ ಹೂಡಿಕೆಗೆ ಮುಕ್ತ ಅವಕಾಶ ಕೊಟ್ಟಿದೆ ಕೇಂದ್ರ ಸರ್ಕಾರ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉತ್ತೇಜಿಸಲಿಕ್ಕೆ IIT IIScಯಲ್ಲಿ ಸೀಟು ಹೆಚ್ಚಿಸಿದೆ. ಜೊತೆಗೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ AI ಸ್ಥಾಪನೆಗೆ 500 ಕೋಟಿ ಘೋಷಣೆ ಮಾಡಿದ್ದಾರೆ. ಇನ್ನು ದೇಶದಲ್ಲಿ ವೈದ್ಯರ ಕೊರತೆ ನಿವಾರಿಸಲಿಕ್ಕೆ 1 ವರ್ಷದಲ್ಲಿ 10,000 ಮೆಡಿಕಲ್ ಸೀಟು ಹೆಚ್ಚಳ ಮಾಡೋದಾಗಿ ಘೋಷಣೆ ಮಾಡಿದ್ದಾರೆ. ಇನ್ನು ಹಿರಿಯ ನಾಗರಿಕರಿಗೆ 1 ಲಕ್ಷದವರೆಗೂ TDS ವಿನಾಯಿತಿಯನ್ನ ಕೊಟ್ಟಿದ್ದಾರೆ. बजट का फोकस इस बात पर रहता है कि सरकार का खजाना कैसे भरेगा, लेकिन ये बजट उससे बिल्कुल उल्टा है. लेकिन ये बजट देश के नागरिकों की जेब कैसे भरेगी, देश के नागरिकों की बचत कैसे बढ़ेगी और देश के नागरिक विकास के भागीदार कैसे बनेंगे, ये बजट इसकी एक बहुत मजबूत नींव रखता है. As a result of ಇದಿಷ್ಟು ಕೇಂದ್ರ ಸರ್ಕಾರದ 2025-26ನೇ ಸಾಲಿನ ಬಜೆಟ್ ಹೈಲೈಟ್ಸ್. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.